ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯ ಧ್ಯಾನದ ಈ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನಕ್ಕೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಮೊದಲನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 3 ಮತ್ತು 4ನೇ ವಚನಗಳು. 1 ಥೆಸಲೋನಿಕ 5ನೇ ಅಧ್ಯಾಯ 3 ಮತ್ತು 4ನೇ ವಚನಗಳು. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ, ಈ ವಾಕ್ಯಗಳನ್ನ ಧ್ಯಾನಿಸುವುದಕ್ಕೆ ಗ್ರಹಿಸುವುದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತಾನೇ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ದೇವರಾತ್ಮನು ತಾನೇ ಬೋಧಕನಾಗಿರುವಲ್ಲಿ ಆತ ನಮಗೆ ಬೋಧಿಸಿ ನಮಗೆ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಪ್ರಿಯ ದೇವಜನರೇ, ಈ ವಾಕ್ಯಗಳು ನಮ್ಮನ್ನು ಎಚ್ಚರಿಸುತ್ತಿರುವಂತಹ ವಾಕ್ಯ ಭಾಗವಾಗಿದೆ. ವಿಶೇಷವಾಗಿ ಮೊದಲನೇ ಥೆಸಲೋನಿಕ ಪತ್ರಿಕೆ ಮತ್ತು 2ನೇ ಥೆಸಲೋನಿಕ ಪತ್ರಿಕೆ ಎರಡೂ ಯೇಸು ಕ್ರಿಸ್ತನ ಬರೋಣವನ್ನೇ ಮಾತನಾಡುವಂಥ ಪತ್ರಿಕೆಗಳು. ಆದರೆ ದೊಡ್ಡ ವ್ಯತ್ಯಾಸ, ಕ್ರಿಸ್ತನ ಸಭೆಗಾಗಿ ಕ್ರಿಸ್ತನು ಬರುವ ಈ ಬರೋಣವನ್ನ ಮೊದಲನೇ ಥೆಸಲೋನಿಕದಲ್ಲಿ ಮಾತನಾಡಲಾಗಿದೆ. ಕ್ರಿಸ್ತನ ಸಭೆಗಾಗಿ ಈ ಭಾಗದಲ್ಲಿ ನಮಗೆ ಗ್ರಹಿಕೆ ಬೇಕು. ನನ್ನ ದಿವಸದಲ್ಲಿ ನಾವು ನೋಡಿದ ಹಾಗೆ ಭೂಲೋಕದವರೆಲ್ಲರಿಗೂ ಎಂಬುದಾಗಿ ಹೇಳಿದ ಭಾಗದಲ್ಲಿ ಅದರಲ್ಲಿ ಕ್ರಿಸ್ತನ ಸಭೆಯವರಿದ್ದಾರೆ, ಇಸ್ರಾಯೇಲ್ಯರು ಇದ್ದಾರೆ ಮತ್ತು ಲೋಕದವರು ಇದ್ದಾರೆ. ಅದೇ ವಿಧದಲ್ಲಿ ಕ್ರಿಸ್ತನ ಬರೋಣದ ವಿಚಾರ ತೆಗೆದುಕೊಳ್ಳುವಾಗ ಕ್ರಿಸ್ತನು ತನ್ನ ಸಭೆಗಾಗಿ ಮೊದಲಗಿತ್ತಿ ಸಭೆಗಾಗಿ ಬರುವಾಗ, ಆತನು ಮೊದಲಿಂಗನಾಗಿ ಬರುವಾಗ ಮಧ್ಯಾಕಾಶಕ್ಕೆ ಬರ್ತಾನೆ. ಅಲ್ಲಿಗೆ ನಮ್ಮನ್ನ ಎತ್ತಿಕೊಳ್ತಾನೆ, ನಾವು ಒಯ್ಯಲ್ಪಡ್ತೇವೆ. ಈ ಬರೋಣವನ್ನೇ ಮೊದಲನೇ ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ಓದುವಂಥದ್ದು. ನಂತರದಲ್ಲಿ ಇಸ್ರೇಲರಿಗಾಗಿ ಅಥವಾ ಇಸ್ರೇಲರ ಪುನಃಸ್ಥಾಪನೆ ಮತ್ತು ರಾಜ್ಯಾಧಿಕಾರವನ್ನು ನಡೆಸುವುದಕ್ಕಾಗಿ ಅಥವಾ ಕ್ರಿಸ್ತನು 1000 ವರ್ಷ ಆಳ್ವಿಕೆ ಮಾಡುವುದಕ್ಕಾಗಿ ಬರುವಂಥ ಬರೋಣವನ್ನೇ 2ನೇ ಬರೋಣ ಎಂಬುದಾಗಿ ಕರೆಯಲಾಗ್ತದೆ. ಈ ಬರೋಣದ ಸಂದರ್ಭವನ್ನು ಜಕರ್ಯ ಪುಸ್ತಕದಲ್ಲಿ ಓದ್ತೇವೆ ಮತ್ತು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಓದ್ತೇವೆ. ಆತನ ಪಾದಗಳು ಎಣ್ಣೆ ಗುಡ್ಡಗಳ ಮೇಲೆ ಬಂದು ಊರ್ತದೆ, ಲೋಕವೆಲ್ಲ ಆತನನ್ನು ನೋಡ್ತದೆ. ಇದು 2ನೇ ಬರೋಣ. ಇದು ಇಸ್ರೇಲರ ಪುನಃಸ್ಥಾಪನೆಗಾಗಿ ಬರುವಂಥ ಬರೋಣ. ಯೇಸು ಕ್ರಿಸ್ತನ ರಾಜಾದಿರಾಜನಾಗಿ ಮಹಾಯಾಜಕನಾಗಿ ಭೂಮಿ ಮೇಲೆ ಕಾಣಿಸಿಕೊಳ್ಳುವಂಥ 2ನೇ ಬರೋಣ. ಇದರ ಕುರಿತಾಗಿ ನಾವು 2ನೇ ಥೆಸಲೋನಿಕದಲ್ಲಿ ಓದ್ತೇವೆ. ನಂತರದಲ್ಲಿ ಇನ್ನೊಂದು ಬಹಳ ವಿಚಿತ್ರವಾಗಿ ಪ್ರಕಟಣೆ ಪುಸ್ತಕದ 20ನೇ ಅಧ್ಯಾಯದ 11ನೇ ವಚನಕ್ಕೆ ಬರುವಾಗ ಅಲ್ಲಿ ನ್ಯಾಯ ತೀರ್ಪಿಗಾಗಿ ಯೇಸು ಕ್ರಿಸ್ತನು ಬಂದು ಆತನು ಬಿಳಿ ಸಿಂಹಾಸನದ ಮೇಲೆ ಕೂತುಕೊಳ್ಳುವ ಆ ಸಂದರ್ಭವನ್ನು ವಿವರಿಸಲಾಗ್ತದೆ. ಅಲ್ಲಿ ಆತನ ಎದುರಿನಿಂದ ಭೂಮಿ ಮತ್ತು ಆಕಾಶಗಳು ಓಡಿ ಹೋಗ್ತದೆ ಎಂಬುದಾಗಿ ಬರೆದಿದೆ. ದೇವರ ಮಹಾಕೋಪ ಕಾಣುವ ದಿವಸ, ಲೋಕದವರಿಗೆ ಕ್ರಿಸ್ತನು ನ್ಯಾಯ ತೀರಿಸುವಂತ ದಿವಸ. ಯಾಕೆ ಈ ಭಾಗಗಳನ್ನ ಹೇಳ್ತೇನೆ ಎಂಬುದಾಗಿ ಹೇಳಿದ್ರೆ, ಮೊದಲನೇ ಥೆಸಲೋನಿಕ ಇದರಲ್ಲಿ ಯಾವುದನ್ನು ಮಾತನಾಡ್ತದೆ ಎಂಬುದಾಗಿ ಹೇಳಿದ್ರೆ, ಕ್ರಿಸ್ತನ ಸಭೆಗಾಗಿ ಕ್ರಿಸ್ತನು ಬರುವಂತ ಭಾಗವನ್ನ ಮೊದಲನೇ ಥೆಸಲೋನಿಕದಲ್ಲಿ ಪೂರ್ತಿ 5 ಅಧ್ಯಾಯಗಳಲ್ಲಿ ಓದ್ತೇವೆ. ಪ್ರತಿ ಅಧ್ಯಾಯದ ಅಂತ್ಯದಲ್ಲಿ ಕರ್ತನ ಬರೋಣ ಅದನ್ನ ವಿಧವಾಗಿ ಮಾತನಾಡಲಾಗ್ತದೆ ಈ ಪುಸ್ತಕದಲ್ಲಿ. ಹೀಗೆ ಅದನ್ನ ಹೇಳುತ್ತಾ 5ನೇ ಅಧ್ಯಾಯಕ್ಕೆ ಬರುವಾಗ ಈಗ ಆತನು ಹೇಳ್ತಾನೆ 5ನೇ ಅಧ್ಯಾಯದ 1ನೇ ವಚನದಲ್ಲಿ, ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಇಲ್ಲಿ ಈ ಮಾತನ್ನ ಪೌಲ ಬರೆಯುವಾಗ ಒಂದು ವಿಶೇಷತೆ ಇದೆ. ಏನೆಂಬುದಾಗಿ ಹೇಳಿದ್ರೆ, ಒಂದು ವೇಳೆ ತಲೆಮಾರು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವಂಥ ನಮಗೆ ಈ ಭಾಗದಲ್ಲಿ ಒಂದು ರೀತಿ ಮುಜುಗರವನ್ನು ಉಂಟು ಮಾಡುವಂಥ ಒಂದು ವಿಷಯವಿದೆ. ಏನು? ನಾವು ತಲೆಮಾರುಗಳ ಕ್ರೈಸ್ತರಾಗಿದ್ದರೂ ಸಹ ಕರ್ತನ ಬರೋಣದ ಕುರಿತು, ಅಂತ್ಯಕಾಲದ ಘಟನೆಗಳ ಕುರಿತು ವಿವರಿಸಲ್ಪಟ್ಟ ಈ ಸಂಗತಿಗಳ ಕುರಿತಾಗಿ ನಮ್ಮೊಳಗೆ ಇದರ ಅರಿವು ಎಷ್ಟೋ ಕಡಿಮೆ. ವರ್ಷಾನುಗಟ್ಟಲೆ ನಾವು ಕ್ರೈಸ್ತರಾಗಿದ್ರು, ವರ್ಷಾನುಗಟ್ಟಲೆ ಕ್ರಿಸ್ತನನ್ನು ಅರಿತಿದ್ರು, ಇದರ ಕುರಿತಾಗಿ ಅರಿವು ನಮ್ಮಲ್ಲಿ ಎಷ್ಟೋ ಮಂದಿಗೆ ಅದು ಬಹಳ ಕಡಿಮೆ. ಎಲ್ಲರಿಗೂ ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ಆದರೆ ಬಹುಮಂದಿಗೆ ಇದರ ಅರಿವು ನಮಗಿದು ಕಡಿಮೆ.
ಆದರೆ ತೆಸಲೋನಿಕ ಸಭೆ ಕುರಿತಾಗಿ ಯೋಚಿಸಿದ್ರೆ ಈಗ ಪೌಲನ ಪತ್ರಿಕೆ ಬರೆದ ಈ ತೆಸಲೋನಿಕ ಸಭೆ ಕುರಿತಾಗಿ ನೋಡುವಾಗ ಅದೊಂದು ಪುಟ್ಟ ಅನ್ನೋದಕ್ಕಿಂತಲೂ ಒಂದು ರೀತಿ ಆಗುತ್ತಾನೆ ಹುಟ್ಟಿಕೊಂಡ ಒಂದು ಸಭೆ ಅಥವಾ ಒಂದು ಬೇಬಿ ಚರ್ಚ್ ಎಂಬುದಾಗಿ ಹೇಳ್ಬೋದು. ಆರಂಭ ಕಂಡ ಒಂದು ಸಭೆ ಅಷ್ಟೇ. ಅಲ್ಲಿ ಪೌಲನು ಕಳೆದ ಕಾಲ ತನ್ನ ಸೇವಾ ಆತನು ಅದನ್ನು ಸಂಧಿಸಿ ಅಲ್ಲಿ ಕಳೆದ ಕಾಲ ಖಾಲಿ ಮೂರು ಸಬ್ಬತ್ತುಗಳಷ್ಟೇ, ಅಂದರೆ 3 ವಾರವಷ್ಟೇ. ಒಂದು ವೇಳೆ ಲೆಕ್ಕದಲ್ಲಿ ಹೇಳಿದರೆ 21 ದಿವಸಗಳಷ್ಟೇ ಅವನು ಅಲ್ಲಿ ಸೇವೆ ಮಾಡಿರೋದು. ಆ 21 ದಿವಸಗಳಲ್ಲಿ ಆತನು ಕ್ರಿಸ್ತನ ಸುವಾರ್ತೆಯನ್ನು, ಶಿಲುಬೆ ವಾರ್ತೆಯನ್ನು ಮಾತನಾಡಿ ಕ್ರಿಸ್ತನ ಬರೋಣದ ಎಲ್ಲ ಆಯಾಮಗಳನ್ನು ಆ ಹೊಸ ಜನರಿಗೆ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಹಾಗಾಗಿ ಆತನ ಇಲ್ಲಿ ಹೇಳ್ತಿದ್ದಾನೆ, ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಆದರೆ ಅವನು ಉತ್ತೇಜಿಸುವಂತೆ ಮೊದಲನೇ ತೆಸಲೋನಿಕ ಪತ್ರಿಕೆ ಬರೀತಾನೆ. ಆದರೆ ನಾನು ಪದೇ ಹೇಳ್ತಿದ್ದ ಹಿಂಸೆಯಲ್ಲಿ ಸಿಕ್ಕಿಕೊಂಡ ಜನರು ಹಾಗಾದರೆ ಕ್ರಿಸ್ತ ವಿರೋಧಿಯ ಹಿಂಸಾಕಾಲ ಬಂದೇ ಬಿಡ್ತೆಂಬುದಾಗಿ ಅವರು ಭಾವಿಸುವಾಗ ಅವರನ್ನು ತಿದ್ದುವುದಕ್ಕಾಗಿ ಆತನ 2ನೇ ಪತ್ರಿಕೆಯನ್ನು ಬರೀತಾನೆ. ಆಗಲ್ಲ. ಹಾಗಾದರೆ ಅಂತಃಕಾಲದಲ್ಲಿ ಹೇಗಿರ್ತದೆ ಎಂಬುದನ್ನು ತಿಳಿಸೋದಕ್ಕೆ ಬಹಳ 2ನೇ ತೆಸಲೋನಿಕ ಪತ್ರಿಕೆಯನ್ನು ಬರ್ತಾನೆ. ಅದರಲ್ಲಿ ವಿಶೇಷವಾಗಿ 2ನೇ ಅಧ್ಯಾಯವನ್ನು ಅದಕ್ಕಾಗಿ ಮೀಸಲಿಡ್ತಾನೆ. 2ನೇ ಅಧ್ಯಾಯ ಬಹಳ ವಿಶೇಷ. ಇರಲಿ, ಈ ಭಾಗಕ್ಕೆ ಬರುವಾಗ 2ನೇ ಇಲ್ಲಿ 1 ತೆಸಲೋನಿಕ 5ನೇ ಅಧ್ಯಾಯದ 2ನೇ ವಚನಕ್ಕೆ ಬರುವಾಗ ಇಲ್ಲಿ ಕರ್ತನ ದಿನದ ಕುರಿತಾಗಿ ಹೇಳುವಾಗ, ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೆ ಹಾಗೆ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನ ಸಭೆಗಾಗಿ ಬರುವ ದಿನವನ್ನೇ ಪದೇ ಸ್ವತಃ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಪತ್ರಿಕೆಗಳಲ್ಲಿ ಪತ್ರಿಕಾ ಬರಹಗಾರರು, ನಂತರದಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆಗಳಿಗೆ ಬರೆದ ಸಂದೇಶಗಳಲ್ಲಿ ಸಾರ್ದಿಸ್ ಸಭೆಗೆ, ಅಂದರೆ 5ನೇ ಸಭೆಗೆ ಬರೆಯುವಾಗ ಆ ಸಭೆಗೂ ಆತನು ಹೇಳ್ತಾನೆ, ಕಳ್ಳನು ಬರುವಂತೆ ಬರ್ತಾನೆ. ಅಲ್ಲಿಗೆ ಸಭೆಗಾಗಿ ಬರುವ ಮೊದಲಗಿತ್ತಿಗಾಗಿ ಆತನು ಬರೋಣ ಅದು ಹೇಗಿರ್ತದೆ? ಕಳ್ಳನು ಬರುವಂತೆ. ಅಂದರೆ ಯಾರು ಯೋಚಿಸದ ನೆನೆಸದ ಗಳಿಗೆ ಅದು. ಒಂದು ವೇಳೆ ಅನೇಕರು ತಮ್ಮನ್ನು ಸಿದ್ಧ ಮಾಡಿಕೊಳ್ಳದ ಗಳಿಗೆ ಅಥವಾ ನಿದ್ರೆಯಲ್ಲಿ ಜಾರಿದ ಗಳಿಗೆ, ಎಚ್ಚರಿಕೆ ಕಳಕೊಂಡ ಗಳಿಗೆ, ಆ ಗಳಿಗೆಯಲ್ಲಿಯೇ ಆತನು ಆ ಒಂದು ಸ್ಥಿತಿಯಲ್ಲಿ ಆತನು ಬರಲಿಕ್ಕಿದ್ದಾನೆ. ಒಂದು ವೇಳೆ ಆತನು ಆ ರೀತಿಯಾಗಿ ಬರುವಾಗ ಅನೇಕರಿಗೆ ಅದು ಒಳ್ಳೆಯ ಸಂದರ್ಭ ಅಲ್ಲ. ಹಾಗಾಗಿ 3ನೇ ವಚನದಲ್ಲಿ ಈಗ ಆತನು ಎಚ್ಚರಿಸಿ ಹೇಳ್ತಾನೆ, ಸಮಾಧಾನವಾಗಿ ನಿರ್ಭಯವಾಗಿ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಈಗ ನಾವು ಸಂತುಷ್ಟರಾಗಿದ್ದೇವೆ, ನಾವು ಆರಾಮಾಗಿದ್ದೇವೆ, ನಮಗೀಗ ಯಾವುದಕ್ಕೂ ಕೊರತೆ ಇಲ್ಲ, ಹೀಗೆ ನಾನಾ ವಿಧದಲ್ಲಿ ಸ್ವತಃ ಸಂತೃಪ್ತರಾಗಿ ಇರುವಂಥ ಆ ಸಂದರ್ಭ ಅದೊಂದು ಡೇಂಜರ್ ಎಂಬ ವಿಧದಲ್ಲಿ ಆತನು ಹೇಳ್ತಾನೆ. ಕಾರಣ ಕರ್ತನ ಬರೋಣಕ್ಕೆ ಸಂಬಂಧಿಸಿದಾಗೆ ಮತ್ತೊಮ್ಮೆ ಓದೋಣ. ಸಮಾಧಾನವಾಗಿ ನಿರ್ಭಯವಾಗಿ ಇರುತ್ತವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು, ಗರ್ಭಿಣಿಗೆ ಪ್ರಸವೇದನೆ ಬರುವ ಪ್ರಕಾರ ಬರುವುದು. ಅವರು ಹೇಗೂ ತಪ್ಪಿಸಿಕೊಳ್ಳಲಾರು. ಒಂದು ವೇಳೆ ಯೇಸು ಕ್ರಿಸ್ತನಾಗಿ ದಿಢೀರೆಂಬುದಾಗಿ ಬರುವಾಗ, ನಾವು ಯೋಚಿಸದ ಗಳಿಗೆಯಲ್ಲಿ ಹಠಾತ್ತನೆ ಆತನು ಬರುವಾಗ, ಅಲ್ಲಿ ಬರ್ತದೆ ಆತನು ಬರುವಾಗ ಕಣ್ಣುರೆಪ್ಪೆ ಬಡಿಯುವಷ್ಟರೊಳಗಾಗಿ ಆಗುವಂಥ ಘಟನೆಗಳನ್ನ ವಾಕ್ಯ ಮಾತನಾಡ್ತದೆ. ಕಣ್ಣುರೆಪ್ಪೆ ಬಡಿಯುವಷ್ಟರೊಳಗಾಗಿ ಕ್ರಿಸ್ತನಲ್ಲಿ ನಿದ್ರೆ ಹೋದವರು ಸಮಾಧಿಯಿಂದ ಎದ್ದೇಳ್ತಾರೆ. ಕ್ರಿಸ್ತನಲ್ಲಿದ್ದು ಬದುಕಿರುವವರು ಅವರು ಸಹ ರೂಪಾಂತರಗೊಳ್ತಾರೆ. ಎಲ್ಲರೂ ಮೇಘವಾಹನರಾಗಿ ಒಮ್ಮೆಲೆ ಮಧ್ಯಾಕಾಶಕ್ಕೆ ಒಯ್ಯಲ್ಪಡ್ತಾರೆ, ಕ್ರಿಸ್ತನನ್ನು ಸೇರಿಕೊಳ್ತಾರೆ. ಎಲ್ಲವೂ ಕಣ್ಣುರೆಪ್ಪೆ ಬಡಿಯೋದ್ರೊಳಗಾಗಿ. ಆಗ ಕೈ ಬಿಡಲ್ಪಟ್ಟ ಜನರ ಪರಿಸ್ಥಿತಿ, ಕ್ರಿಸ್ತನಲ್ಲಿದ್ದು ಅಲಕ್ಷ್ಯದಿಂದ ಜೀವಿಸಿ ಕೈ ಬಿಡಲ್ಪಟ್ಟಿದ್ರೆ ಅವರಿಗಿದು ಬಹಳ ವೇದನೆಯ ಕಾಲ. ಕಾರಣ ಅವರು ಭೂಮಿಯ ಮೇಲಿದ್ದು ಕ್ರಿಸ್ತ ವಿರೋಧಿಯ ಕಾಲದ ಅನೇಕ ಸಂಗತಿಗಳನ್ನ ಎದುರಿಸಬೇಕಾಗ್ತದೆ. ಅವರಿಗೆ ಅದು ಸಂಕಟ ಕಾಲ. ಹಾಗಾಗಿ ಇಲ್ಲಿ ಎಚ್ಚರಿಸ್ತಿದ್ದಾನೆ. ಅದನ್ನು ಹೇಳಿ 4ನೇ ವಚನದಲ್ಲಿ ಹೇಳ್ತಾನೆ, ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದಲ್ಲ. ಯೇಸು ಕ್ರಿಸ್ತನ ಬರೋಣ ನಿಮಗೆ ಈ ರೀತಿಯಾಗಿ ನಿಮಗೆ ಸಂಭವಿಸಬಾರದು. ಆಮೇಲೆ ನೀವು ಕತ್ತಲೆಯವರಲ್ಲ. 5ನೇ ವಚನದಲ್ಲಿ ಹೇಳ್ತಾನೆ, ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಿ. ನಾವು ರಾತ್ರಿಯವರಲ್ಲ, ಕತ್ತಲೆಯವರಲ್ಲ. 6ನೇ ವಚನದಲ್ಲಿ ಎಚ್ಚರಿಕೆ ಹೇಳ್ತಾನೆ, ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥ ಚಿತ್ತರಾಗಿರೋಣ. ಆದರೆ ತಿರುಗಿ ಎಚ್ಚರಿಕೆ ಮಾತು. ನನ್ನ ದಿವಸ ಕರ್ತನ ನ್ಯಾಯ ತೀರ್ಪಿನ ದಿನಕ್ಕಾಗಿ ಒಂದು ಎಚ್ಚರಿಕೆ ಬೇಕೆಂಬುದಾಗಿ ಓದಿದ್ದೇವೆ. ಅದಕ್ಕಾಗಿ ಯಾವಾಗಲೂ ದೇವರಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಲೇ ಇರಬೇಕು, ನಮ್ಮ ಸಿದ್ಧತೆಗಾಗಿ ವಿಜ್ಞಾಪನೆ ಮಾಡಿಕೊಳ್ತಲೇ ಇರಬೇಕಿರುವಂಥ ಒಂದು ಕಿವಿ ಮಾತು ತಿಳಿ ನಮಗೆ ಹೇಳಲ್ಪಟ್ಟದೆ. ಇಲ್ಲಿ ಈಗ ಸಭೆ ಎತ್ತಲ್ಪಡುವಾಗ ಮೊದಲಿಗಿತ್ತಿಗಳಾಗಿ ನಾವು ಎತ್ತಲ್ಪಡುವುದಕ್ಕಾಗಿ ಈ ಮಾತುಗಳು ಬರೆಯಲ್ಪಟ್ಟದೆ. ಸ್ವಸ್ಥಚಿತ್ತರಾಗಿರುವುದಕ್ಕೂ ಎಚ್ಚರಿಕೆಯಿಂದಿರುವುದಕ್ಕೂ ನಮಗೆ ಇಲ್ಲಿ ಕರೆ ಇದೆ.
ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಎಚ್ಚರಿಕೆಗಳನ್ನ ನಾವು ಗಮನಿಸೋಣ, ಇದನ್ನು ಅಂಗೀಕರಿಸೋಣ. ಈ ವಾಕ್ಯದಲ್ಲಿ ನಾವು ಪದೇ ಪದೇ ಓದಿದ ಒಂದು ವಾಕ್ಯವಿದೆ, ಕಾರಣ 9ನೇ ವಚನದಲ್ಲಿ ಹೀಗೆ ಬರ್ತದೆ, ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಹಾಗಾದ್ರೆ ಬಿಡಲ್ಪಟ್ಟರೆ ಅದು ಕೋಪವಾಗ್ತದೆ. ಹಾಗಾದ್ರೆ ಪಡುವಂಥದ್ದು ರಕ್ಷಣೆ. ಕರ್ತನ ಬರೋಣದಲ್ಲಿ ನಾವು ರಕ್ಷಣೆ ಹೊಂದಬೇಕೆಂಬುದಾಗಿ ಕೊರಿಂಥ ಪತ್ರಿಕೆಯಲ್ಲಿ ಬರ್ತದೆ. ಕರ್ತನ ದಿನದಲ್ಲಿ ಅಂಥವನ ಆತ್ಮ ರಕ್ಷಣೆ ಹೊಂದಬೇಕು. ಹಾಗಾದರೆ ರಕ್ಷಣೆ ಈಗ ಹೊಂದಿದ್ದು ಮಾತ್ರವಲ್ಲ, ಇನ್ನೂ ಅದನ್ನು ಸಂಪಾದಿಸಬೇಕಾದ ಇನ್ನೂ ಹಲವು ಘಟ್ಟಗಳಿದೆ. ಬರೋಣದಲ್ಲಿಯೂ ಆ ರಕ್ಷಣೆಯನ್ನು ನಾವು ಪರಿಪೂರ್ಣಗೊಳಿಸಿಕೊಳ್ಬೇಕಾಗಿದೆ ಪ್ರಿಯರೇ, ಯೇಸುಕ್ರಿಸ್ತನ ಬರೋಣದಲ್ಲಿ. ಹಾಗಾದರೆ ಇದಕ್ಕಾಗಿ ದೇವರಾತ್ಮ ನಮ್ಮನ್ನು ದಿನದಿಂದ ದಿನಕ್ಕೆ ಕ್ರಿಸ್ತನೆಡೆಗೆ ನಡೆಸಲಿ, ನಮ್ಮನ್ನು ನವೀಕರಿಸ್ತಾ ಬರಲಿ. ಪ್ರತಿ ದಿವಸ ನಾವು ಈ ಭಾಗದಲ್ಲಿ ಎಚ್ಚರಿಸಿಕೊಳ್ಳಬೇಕು, ಇತರರಿಗಾಗಿ ನಾವು ಪ್ರಾರ್ಥಿಸಲೂಬೇಕು, ಇತರ ನಾವು ತ್ಯಜಿಸಲೂಬೇಕು. ಕರ್ತನ ಬರೋಣದ ಸಿದ್ಧತೆಗೆ ನಾವು ಸಿದ್ಧರಾಗುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಕೃಪೆಗಳ ತಂದೆ, ನಮಗೆ ವಾಕ್ಯದಲ್ಲಿ ಇಂಥ ಒಳ್ಳೆ ಎಚ್ಚರಿಕೆಗಳನ್ನ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಎಸಪ್ಪ, ನೀನು ಕಳ್ಳನು ಬರುವಂಥ ದಿನವಿದೆ. ಆ ದಿನ ನಮಗೆ ಉರುಳಾಗಬಾರ್ದಪ್ಪ ಕರ್ತನೆ. ನಾವು ಹಗಲಿನವರಾಗಿ ಆ ದಿನದಲ್ಲಿ ನಾವು ನಿನ್ನಿಂದ ಎತ್ತಲ್ಪಡುವಂಥ ಅನುಭವಕ್ಕೆ, ರಕ್ಷಿಸಲ್ಪಡುವಂಥ ಅನುಭವಕ್ಕೆ, ಮೊದಲಿಗನಾದ ನಿನ್ನನ್ನು ಮಧ್ಯಾಕಾಶದಲ್ಲಿ ಸೇರಿಕೊಳ್ಳುವ ಅನುಭವಕ್ಕೆ ನಾವು ಸೇರಿಕೊಳ್ಳುವಂತೆ ನಮಗೆ ನಿನ್ನ ದಯೆಯನ್ನು ಅನುಗ್ರಹಿಸು. ಇದಕ್ಕಾಗಿ ನಮಗೆ ದಿನಾಲೂ ಎಚ್ಚರಿಕೆಯನ್ನು, ಸ್ವಸ್ಥ ಚಿತ್ತವನ್ನು ಅನುಗ್ರಹಿಸು. ನಾವು ಸಿದ್ಧರಾಗಿ ಇತರರನ್ನು ಸಿದ್ಧಪಡಿಸ್ತಾ ಉತ್ತೇಜಿಸ್ತಾ ಮುಂದುವರಿಯುವುದಕ್ಕೆ ನಮಗೆ ದಯೆಯನ್ನು ಅನುಗ್ರಹಿಸು ಸ್ವಾಮಿ. ನಾವೀಗಲೂ ಎಲ್ಲಿಯಾದರೂ ಎಚ್ಚರ ತಪ್ಪಿದ್ರೆ ಕರ್ತನೆ, ನಮ್ಮನ್ನು ಬೇಗ ಎಚ್ಚರಪಡಿಸು. ಆಲಸ್ಯಗಾರರಾಗಿ ಅಲಕ್ಷ್ಯತನದಿಂದ ನಾವು ಮೋಸ ಹೋಗದಂತೆ ನಮ್ಮನ್ನು ದಯಮಾಡಿ ತಪ್ಪಿಸಿ ನಡೆಸು ಸ್ವಾಮಿ. ನಿನ್ನ ಕೋಪಕ್ಕೆ ನಾವು ಗುರಿ ಆಗೋದು ಬೇಡ. ನಾವು ರಕ್ಷಣೆ ಹೊಂದಬೇಕೆನ್ನುವಂಥ ಕಾರಣಕ್ಕಾಗಿ ನಮ್ಮನ್ನು ಕರ್ತನಾದ ಯೇಸುಕ್ರಿಸ್ತನಲ್ಲಿ ಆರಿಸಿಕೊಂಡ ನಮ್ಮ ದೇವರೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕೇಳುತ್ತಿರುವಂಥ ಎಲ್ಲರನ್ನೂ ಉತ್ತೇಜಿಸಿ ಬಲಪಡಿಸು. ಯೇಸುಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.